ಹತ್ರ. ಸಾಕ್ಷಿ, ಮೈಕ್ ಆನ್ ಈ ದೊಡ್ಡ ಮನೆ, ಮೈಕ್ ಆನ್. ಸಾಕ್ಷಿ, ಈ ದೊಡ್ಡ ಮನೆಯ ಗೃಹಲಕ್ಷ್ಮಿಯಾಗಿ, ಈ ಮನೆಗೆ ಹಿರಿಯ ಸೊಸೆಯಾಗಿ, ನನ್ನ ಮಿನುಗುತಾರೆಯಾಗಿ, ನನ್ನ ಮನೆಯ ಜ್ಯೋತಿಯನ್ನು ಬೆಳಗಲು ನನ್ನ ತಂಗಿ ತಂದ ಅತ್ತಿಗೆಯಾಗಿ ನೀ ಬಂದಿರುವೆ. ನೀನು ವಿದ್ಯಾವಂತೆ, ಬುದ್ಧಿವಂತೆ, ಅದರಲ್ಲೂ ಮಹಾರೂಪವಂತೆ. ನಮ್ಮ ಮನೆಯ ಜ್ಯೋತಿಯನ್ನು ಮತ್ತಷ್ಟು ಪ್ರಜ್ವಲವಾಗಿ ಬೆಳಗಿಸುವ ಆದರ್ಶ ಸತಿಯಾಗಿ ನೀ ಬಾಳಬೇಕು. ಏನ್ರಿ, ಬಡತನದ ಬೇಗೆಯಲ್ಲಿ ನೊಂದು ಬೆಂದು ಸಾಕಾಗಿರೋ ನನಗೆ ಸುಖದ ಸುಪ್ಪತ್ತಿಗೆ ಏನು ಅನ್ನೋದೇ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಿಮ್ಮ ತಂಗಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡಿದ್ಲು. ನಾನು ಸಾಯೋವರೆಗೂ ಅವಳಿಗೆ ತಾಯಿ ಆಗಿರ್ತೀನಿ. ಅಷ್ಟೇ ಅಲ್ಲ ಸಾಕ್ಷಿ, ಈ ದೊಡ್ಡ ಮನೆ ತಲತಲಾಂತರದಿಂದ ಭಾಗವಾಗದೆ ಉಳಿದುಕೊಂಡು ಬಂದಿದೆ. ನಮ್ಮ ಮೂವರು ಅಣ್ಣ ತಮ್ಮಂದಿರಲ್ಲಿ ಯಾವುದೇ ಬಿರುಕು ಮೂಡದಂತೆ ನೀನು ನನ್ನ ಆದರ್ಶ ಸತಿಯಾಗಿರಬೇಕು. ಅದೇ ನನ್ನ ಮಹದಾಸೆ. ನೀವೇನು ಯೋಚನೆ ಮಾಡಬೇಡಿ. ನಿಮ್ಮ ತಮ್ಮಂದಿರಿಗೆ, ನಿಮ್ಮ ತಂಗಿಗೆ ಯಾವ ಕೊರತೆನೂ ಆಗ್ದಿರಲಿ ಹಾಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ಏನ್ರಿ, ಇದು ರಾಮ ಮಂದಿರ. ಈ ರಾಮ ಮಂದಿರದಲ್ಲಿ ನೀವು ಸದಾಕಾಲ ರಾಮನಾಗೆ ಇರ್ತೀರಾ. ಇದು ಮಾತ್ರ ನನ್ನ ಬಾಳು ಬೆಳಗಿರುವ ಜೋಕುಮಾರ ಬಹುಜನ್ಮ ಪಡೆಯುವಿನ ಆ ಬ್ರಹ್ಮನೇ ಬೆಸೆದ ಜೋಡಿ ಜೀವ ನೀನು, ನನ್ನ ತುಂಬಿದ ಮನೆಯ ನಂದಾದೀಪ ನೀನು. ಸೀತೆಯಂತೆ ನೀನಿರಲು, ಸೀತೆಯಂತೆ ನೀನಿರಲು, ರಾಮನಂತೆ ಬಾಳುವೆ ನಾನು. ಶ್ರೀರಾಮಚಂದ್ರನ ಅವತಾರ ನಿನ್ನ ಚೆಲುವಾಯಿ ಮೊಗ ಭಾವ ಶೃಂಗಾರ ಸಾಗರವು, ಶೃಂಗಾರ ಸಾಗರವು. ಎಂದೆಂದು ನನ್ನ ಜೊತೆ ಇರೆ ನಗುತ್ತ ಸಮೋಹ ಸಂಗೀತವು, ಸಮೋಹ ಸಂಗೀತವು. ಆ ಬ್ರಹ್ಮನೇ ಬೆಸೆದ ಜೋಡಿ ಜೀವ ನೀನು, ನನ್ನ ತುಂಬಿದ ಮನೆಯ ನಂದ ದೀಪ ನೀನು.
ನಂಬು ನನ್ನೊಲವೇ ನಿನ್ನ ಮುಡಿಯವು ನಾನಾಗಿರುವೆ ಶ್ರೀರಾಮಚಂದ್ರನ ಅವತಾರ ನೀನು ನನ್ನ ಬಾಳು ಬೆಳಗಿರುವ ಜೋಕುಮಾರ ನೀನು ಸೀತೆಯಂತೆ ನೀನಿರಲು ಸೀತೆಯಂತೆ ನೀನಿರಲು ರಾಮನಂತೆ ಬಾಳುವೆ ನಾನು